ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್‌ಗೆ ಸ್ವಾಗತ. ಈ ದಿನ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಈ ದಿನ ನಾವು ಚಿಪ್ಪುಹಂದಿ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ ಮತ್ತು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಪ್ಯಾಂಗೋಲಿನ್ ಎಂದು ಕರೆಯುತ್ತೇವೆ. ವನ್ಯಜೀವಿ ನ್ಯಾಯ ಆಯೋಗದ ವರದಿಯ ಪ್ರಕಾರ ಕೋವಿಡ್-19 ಸಂಬಂಧಿತ ಅಡಚಣೆಗಳು, ನಿರಂತರ ಕಾನೂನು ಜಾರಿ ಕ್ರಮಗಳು ಮತ್ತು ವಿಕಸನಗೊಳ್ಳುತ್ತಿರುವ ಕಳ್ಳಸಾಗಣೆ ತಂತ್ರಗಳಿಂದಾಗಿ 2020 ರಿಂದ ಜಾಗತಿಕವಾಗಿ ಪ್ಯಾಂಗೋಲಿನ್ಗಳ ಕಳ್ಳಸಾಗಣೆ ತೀವ್ರವಾಗಿ ಕಡಿಮೆಯಾಗಿದೆ. ಪ್ಯಾಂಗೋಲಿನ್ಗಳು ದೊಡ್ಡದಾದ ರಕ್ಷಣಾತ್ಮಕ ಕೆರಾಟಿನ್ ಮಾಪಕಗಳನ್ನು ಹೊಂದಿವೆ. ಇವು ಉಗುರುಗಳಂತೆ ಇರುತ್ತವೆ. ಅವುಗಳು ಚರ್ಮವನ್ನು ಆವರಿಸುತ್ತವೆ. ಈ ವೈಶಿಷ್ಟ್ಯವನ್ನು ಹೊಂದಿರುವ ಏಕೈಕ ಸಸ್ತನಿಗಳು ಪ್ಯಾಂಗೋಲಿನ್ಗಳಾಗಿವೆ. ಪ್ಯಾಂಗೋಲಿನ್ಗಳು ರಾತ್ರಿಯ ಪ್ರಾಣಿಗಳು ಮತ್ತು ಅವುಗಳ ಆಹಾರ ಮುಖ್ಯವಾಗಿ ಇರುವೆಗಳು ಮತ್ತು ಗೆದ್ದಲುಗಳನ್ನು ಒಳಗೊಂಡಿರುತ್ತದೆ. ಇವುಗಳನ್ನು ತಮ್ಮ ಉದ್ದನೆಯ ನಾಲಿಗೆಯನ್ನು ಬಳಸಿ ಸೆರೆ ಹಿಡಿಯುತ್ತವೆ. ಪ್ಯಾಂಗೋಲಿನ್ಗಳು ತಮ್ಮ ಊಟ ಅಂತಂದ್ರೆ ಇರುವೆಗಳು ಮತ್ತು ಗೆದ್ದಲು ಏನೈತಲ್ಲ ಅವುಗಳಿಗಿರ್ತಕ್ಕಂತಹ ಉದ್ದನೆಯ ನಾಲಿಗೆಯನ್ನು ಬಳಸಿ ಸೆರೆ ಹಿಡ್ಕೊಂಡು ಆಹಾರವನ್ನು ಸೇವನೆ ಮಾಡ್ತವೆ. ಪ್ಯಾಂಗೋಲಿನ್ಗಳು ಉಷ್ಣವಲಯದ ಕಾಡುಗಳು, ಹುಲ್ಲುಗಾವಲುಗಳು ಮತ್ತು ಕೃಷಿ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಮಾನವ ವಸತಿಗಳಿಗೆ ಹತ್ತಿರದಲ್ಲಿ ಕಂಡುಬರುತ್ತವೆ. ಭಾರತೀಯ ಪ್ಯಾಂಗೋಲಿನ್ ಭಾರತ, ನೇಪಾಳ, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದಾದ್ಯಂತ ಸಾಮಾನ್ಯವಾಗಿದೆ. ಪ್ಯಾಂಗೋಲಿನ್ಗಳಲ್ಲಿ 8 ಜಾತಿಗಳಿವೆ. ಆಫ್ರಿಕಾದಲ್ಲಿ 4 ಜಾತಿಗಳಿವೆ ಮತ್ತು ಏಷ್ಯಾದಲ್ಲಿ 4 ಜಾತಿಗಳಿವೆ. ಆಫ್ರಿಕಾದ 4 ಜಾತಿಗಳು ಕಪ್ಪು ಹೊಟ್ಟೆಯ ಪ್ಯಾಂಗೋಲಿನ್, ಬಿಳಿ ಹೊಟ್ಟೆಯ ಪ್ಯಾಂಗೋಲಿನ್, ದೈತ್ಯ ನೆಲ ಪ್ಯಾಂಗೋಲಿನ್, ಟೆಮ್ಮಿಂಕನ್ ನೆಲ ಪ್ಯಾಂಗೋಲಿನ್. ಇನ್ನು ಏಷ್ಯಾದಲ್ಲಿರ್ತಕ್ಕಂತಹ 4 ಜಾತಿಗಳು ಭಾರತೀಯ, ಚೈನೀಸ್, ಸುಂಡಾ, ಫಿಲಿಪೈನ್ಸ್ ಪ್ಯಾಂಗೋಲಿನ್ಗಳು. ಏಷ್ಯಾದಲ್ಲಿ ಅಕ್ರಮ ವ್ಯಾಪಾರಕ್ಕಾಗಿ ಇವುಗಳನ್ನು ಹೆಚ್ಚಾಗಿ ಗುರಿಯಾಗಿಸಲಾಗಿದೆ. ಅಲ್ಲಿ ಅವುಗಳ ಮಾಪಕಗಳನ್ನು ಸಾಂಪ್ರದಾಯಿಕ ಔಷಧದಲ್ಲಿ ಬಳಸಲಾಗುತ್ತದೆ ಮತ್ತು ಮಾಂಸವನ್ನು ಸವಿಯಾದ ಪದಾರ್ಥವೆಂದು ಪರಿಗಣಿಸಲಾಗುತ್ತದೆ. ಭಾರತೀಯ ಪ್ಯಾಂಗೋಲಿನ್ IUCN ಕೆಂಪು ಪಟ್ಟಿಯಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಾಣಿಯಾಗಿದೆ. ಚೀನಿ ಪ್ಯಾಂಗೋಲಿನ್ ಅನ್ನು ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತೆ ಪಟ್ಟಿ ಮಾಡಲಾಗಿದೆ. ಇವೆರಡನ್ನು ಭಾರತದ ವನ್ಯಜೀವಿ ರಕ್ಷಣಾ ಕಾಯ್ದೆ 1972ರ ವೇಳಾಪಟ್ಟಿ 1ರ ಅಡಿಯಲ್ಲಿ ರಕ್ಷಿಸಲಾಗಿದೆ. ಎಲ್ಲ 8 ಜಾತಿಗಳನ್ನು ಸೈಟ್ಸ್ ಅನುಬಂಧ 1ರ ಅಡಿಯಲ್ಲಿ ಪಟ್ಟಿ ಮಾಡಲಾಗಿದೆ. ಇದು ಅಂತಾರಾಷ್ಟ್ರೀಯ ವಾಣಿಜ್ಯ ವ್ಯಾಪಾರವನ್ನು ನಿಷೇಧಿಸುತ್ತದೆ. ಇವು ವಿಶ್ವದಲ್ಲಿ ಅತಿ ಹೆಚ್ಚು ಸಾಗಣೆಯಾಗುವ ಸಸ್ತನಿಗಳಾಗಿವೆ. ಭಾರತದಲ್ಲಿ 2 ಜಾತಿಗಳಿವೆ. ಒಂದು ಭಾರತೀಯ ಪ್ಯಾಂಗೋಲಿಯನ್ ಮ್ಯಾನಿಸ್ ಕ್ರಾಸಿಕಾಡಾಟಾ, ಮತ್ತೊಂದು ಚೀನಿ ಪ್ಯಾಂಗೋಲಿನ್ ಮ್ಯಾನಿಸ್ ಪೆಂಟಾಡಾಕ್ಟಿಲಾ. ಪ್ಯಾಂಗೋಲಿನ್ಗಳು ಇವುಗಳ ಕಳ್ಳಸಾಗಣೆ ಕೋವಿಡ್ ನಂತರ ಕಡಿಮೆ ಆಗೈತಿ. ಆದ್ದರಿಂದ ವನ್ಯಜೀವಿ ನ್ಯಾಯ ಆಯೋಗ ಇದನ್ನು ವರದಿ ಮಾಡೈತಿ. ಆದ್ದರಿಂದ ಇದು ಸುದ್ದಿ ಒಳಗೈತಿ. ಇವು ತಮ್ಮ ರಕ್ಷಣೆಗೋಸ್ಕರ ತಮ್ಮ ಚರ್ಮದ ಮೇಲೆ ಉಗುರುಗಳಂತಹ ರಚನೆಯನ್ನು ಹೊಂದಿರ್ತಾವ. ಈ ರೀತಿ ರಚನೆಯನ್ನು ಹೊಂದಿರತಕ್ಕಂತಹ ಇವು ಸಸ್ತನಿಗಳಲ್ಲಿ ಇವು ಒಂದೇ ಸಸ್ತನಿ ಈ ರೀತಿ ರಚನೆಯನ್ನು ಹೊಂದಿದಾವ. ಇವು ರಾತ್ರಿ ಪ್ರಾಣಿಗಳಾಗಿದಾವ. ಆಹಾರಕ್ಕಾಗಿ ಇರುವೆ ಮತ್ತು ಗೆದ್ದಲನ್ನು ಸೇವನೆ ಮಾಡ್ತವ. ಭಾರತೀಯ ಪ್ಯಾಂಗೋಲಿನ್ಗಳು ಭಾರತ, ನೇಪಾಳ ಮತ್ತು ಶ್ರೀಲಂಕಾ, ಬಾಂಗ್ಲಾದೇಶಗಳಲ್ಲಿ ಕಂಡು ಬರ್ತಾವ. ಈ ಪ್ಯಾಂಗೋಲಿನ್ ಒಳಗೆ 8 ಜಾತಿಗಳದಾವ. ಅದ್ರೊಳಗೆ ಆಫ್ರಿಕಾದೊಳಗೆ 4, ಏಷ್ಯಾದೊಳಗೆ 4. ಆಫ್ರಿಕಾದ 4 ಯಾವಪ್ಪ ಅಂದ್ರೆ ಕಪ್ಪು ಹೊಟ್ಟೆಯ ಪ್ಯಾಂಗೋಲಿನ್, ಬಿಳಿ ಹೊಟ್ಟೆಯ ಪ್ಯಾಂಗೋಲಿನ್, ದೈತ್ಯ ನೆಲ ಪ್ಯಾಂಗೋಲಿನ್, ಟೆಮ್ಮಿಂಕನ್ ನೆಲ ಪ್ಯಾಂಗೋಲಿನ್. ಇನ್ನು ಏಷ್ಯಾದಲ್ಲಿರ್ತಕ್ಕಂತಹ 4 ಪ್ಯಾಂಗೋಲಿನ್ಗಳು ಭಾರತೀಯ ಪ್ಯಾಂಗೋಲಿನ್, ಚೈನೀಸ್ ಪ್ಯಾಂಗೋಲಿನ್, ಸುಂಡಾ ಪ್ಯಾಂಗೋಲಿನ್, ಫಿಲಿಪೈನ್ ಪ್ಯಾಂಗೋಲಿನ್ಗಳು. ಭಾರತೀಯ ಪ್ಯಾಂಗೋಲಿನನ್ನು IUCN ಕೆಂಪು ಪಟ್ಟಿಯಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಾಣಿ ಅಂತ ಹೇಳಿ ವರದಿ ಮಾಡಲಾಗಿದೆ. ಇನ್ನು ಚೀನಿ ಪ್ಯಾಂಗೋಲಿನನ್ನು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪ್ರಾಣಿ ಅಂತ ಹೇಳಿ ಪಟ್ಟಿ ಮಾಡಲಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.